ವೀಕ್ಷಕರೇ, ಕಂಪ್ಲೀಟ್ ಆಗಿ ವರದಿಯನ್ನ ನೋಡಿದ್ವಿ. ಹಾಗಾದ್ರೆ ಮುಯಿ ತೀರಿಸ್ಕೊಳ್ತಾರ ನರೇಂದ್ರ ಮೋದಿ? ಈ ಪ್ರಶ್ನೆ ಯಾಕೆ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರೆ, ಮಳೆಗಾಲದ ಸಂಸತ್ ಅಧಿವೇಶನದತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ. ಯಾಕೆ? ಬಜೆಟ್ ಅಧಿವೇಶನದ ಸೋಲಿಗೆ ಮುಯಿಯನ್ನ ತೀರಿಸ್ಕೊಳ್ತಾರ ನರೇಂದ್ರ ಮೋದಿ? ಕಾರಣ ಏಪ್ರಿಲ್ 17, 2026 ಅವತ್ತು ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆಯಾಗಿತ್ತು. ಏನು? ಈ ಮಹಿಳಾ ಮೀಸಲಾತಿ ಮಸೂದೆ, ಕ್ಷೇತ್ರ ಪುನರ್ ವಿಂಗಡಣೆ, ಲೋಕಸಭಾ ಕ್ಷೇತ್ರವನ್ನ ಪುನರ್ ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆಯಾಗಿತ್ತು. ಲೋಕಸಭೆಯಲ್ಲಿ ಮಹತ್ವದ 3 ಮಸೂದೆಗಳಿಗೆ ಸೋಲಾಗಿತ್ತು. ಆ ಸಂದರ್ಭದಲ್ಲಿ ಮಸೂದೆ ಪರ 278, ಮಸೂದೆ ವಿರುದ್ಧ 211 ಮತ ಚಲಾವಣೆಯಾಗಿತ್ತು. ನೀವು ಹೇಳ್ಬೋದು, ಜಾಸ್ತಿ ಆಗಿತ್ತಲ್ಲ, 278 ಆಗಿತ್ತಲ್ಲ, ವಿರುದ್ಧ 211 ಆಗಿತ್ತಲ್ಲ ಅಂತ. ಕಾರಣ ಅದು ಸಂವಿಧಾನ ತಿದ್ದುಪಡಿ. ಈ ಕಾರಣದಿಂದ 3/2 ಬಹುಮತ ಪಡೆಯುವಲ್ಲಿ ಸರ್ಕಾರ ಕಂಪ್ಲೀಟ್ ಆಗಿ ವಿಫಲ ಆಯಿತು. ಐತಿಹಾಸಿಕ ಮಸೂದೆ ಅಂಗೀಕಾರಕ್ಕೆ 352 ಮತಗಳು ಅವಶ್ಯಕತೆ ಇತ್ತು. ಈ ಮಳೆಗಾಲದ ಅಧಿವೇಶನದಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ, 2029 ಚುನಾವಣೆಗೆ ಮಹಿಳಾ ಮೀಸಲಾತಿ ಕಾನೂನು ಜಾರಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ತಿದ್ದುಪಡಿ ವಿಧೇಯಕ, ಇದರ ಜೊತೆಗೆ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಯುವಂತ ವಿಧೇಯಕ, ವಿಕಸಿತ ಭಾರತ ಶಿಕ್ಷಣ ಸಂಸ್ಥೆ ತಿದ್ದುಪಡಿ ವಿಧೇಯಕ, ಜನಪ್ರತಿನಿಧಿಗಳಿಗೆ 30 ದಿನ ಶಿಕ್ಷೆಯಾದ್ರೆ ಪದವಿ ನಷ್ಟ ವಿಧೇಯಕ. ಈ ಬಾರಿ 131ನೇ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಗೆಲುವಾಗುತ್ತಾ? ಕಳೆದ ಅಧಿವೇಶನದ ಸೋಲಿಗೆ ಮುಯ್ಯನ್ನ ತೀರಿಸಿಕೊಳ್ತಾರಾ? ಈಗ ಅವರಿಗೆ ಬೆಂಬಲ ಇದೆ. ಯಾಕಂತ ಹೇಳಿದ್ರೆ, ಒಂದು ಪಶ್ಚಿಮ ಬಂಗಾಳದಲ್ಲಿ ನೋಡಿದ್ವಿ, ಇನ್ನೊಂದ್ ಕಡೆ ಇಂಡಿ ಒಕ್ಕೂಟ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಫಲ ಜಾಸ್ತಿ ಇದೆ. ಇದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ ವಿರೋಧ ಪಕ್ಷದವರು? ಇಲ್ಲಿ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ, ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ. ಇವರಿಬ್ರು ಯಾರು? ಒಂದ್ ಕಡೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ, ಇಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ. ಈ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಆಗತ್ತಾ ಎನ್ನುವಂತ ಚರ್ಚೆ ಕೂಡ ಕರ್ನಾಟಕದಲ್ಲೂ ಕೂಡ ಆಗ್ತಾ ಇದೆ.